ಇವತ್ತು ತಮಿಳುನಾಡಿನಲ್ಲಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾತುಗಳು ನಿನ್ನೆ ಬಹಳ ದಟ್ಟವಾಗಿ ಕೇಳಿಬಂದಿತ್ತು. ಒಂದು ಕಡೆಗೆ ತಮಿಳುನಾಡಿನಲ್ಲಿ, ಇನ್ನೊಂದು ಕಡೆಗೆ ಪಶ್ಚಿಮ ಬಂಗಾಳದಲ್ಲಿ ಅನ್ನುವಂಥ ಮಾತು. ಆದರೆ ಅಷ್ಟು ಸುಲಭ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಈ ತಮಿಳುನಾಡಿನಲ್ಲಿ ಯಾರ್ಯಾರು ಬೆಂಬಲ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಉದ್ದುದ್ದ ಪಟ್ಟಿ ಹಿಡ್ಕೊಂಡೇ ನಿಂತ್ಕೊಂಡಿದ್ದಾರೆ. ಅಂದರೆ ನಮ್ಮನ್ನು ಅದು ಮಾಡಿ ಇದು ಮಾಡಿ, ನಮ್ಮ DCM ಮಾಡಿ, ಮಂತ್ರಿಗಳನ್ನಾಗಿ ಮಾಡಿ. ನೋಡಿ, 5 ಶಾಸಕರಿರುವಂಥ ಕಾಂಗ್ರೆಸ್ ನಮಗೆ ಇಬ್ಬರನ್ನ ಸಚಿವರನ್ನಾಗಿ ಮಾಡಿ ಅಂತ ಕೇಳ್ತಾ ಇದೆ. ಇನ್ನು ಸಣ್ಣ ಪುಟ್ಟ ಪಾರ್ಟಿಯವರು ಕೂಡ ಅದನ್ನೇ ಡಿಮ್ಯಾಂಡ್ ಹಾಕ್ತಾ ಇದ್ದಾರೆ. ಇದು ದೊಡ್ಡ ಕಗ್ಗಂಟಾಗಿರುವಂಥದ್ದು. ಕೊನೆ ಕ್ಷಣದಲ್ಲಿ ವಿಜಯ್ಗೆ ಒಂದು ದೊಡ್ಡ ಶಾಕ್ ಇದು. ಯಾಕಂದರೆ TVK ಹಕ್ಕು ಮಂಡಿಸಿತ್ತು. 24 ಗಂಟೆ ಒಳಗಡೆಗೆ ನಾವು ಯಾರ್ಯಾರು ಬೆಂಬಲ ಕೊಡ್ತಾರೆ ಅವರ ಪಟ್ಟಿನ ನಿಮಗೆ ಕೊಡ್ತೀವಿ ಅಂತ ಹೇಳಿತ್ತು. ಆದರೆ ಆಗಲಿಲ್ಲ. 116 ಶಾಸಕರ ಬೆಂಬಲ ಪತ್ರವನ್ನು ಮಾತ್ರ ನೀಡಿದೆ TVKಯಲ್ಲಿ 107. ಅಂದರೆ ಇವರು 2 ಕ್ಷೇತ್ರಗಳನ್ನು ಗೆದ್ದಿರೋದ್ರಿಂದ 108, ಕಾಂಗ್ರೆಸ್ 5, CPI 2, CPIM 2. ಈ VCKದು ಒಂದು ದೊಡ್ಡ ಕಗ್ಗಂಟಾಗಿದೆ. ಅವ್ರು ಹೋಗಿ DMK ನಾಯಕರನ್ನೇ ಭೇಟಿ ಮಾಡಿ ನೇರವಾಗಿ ಸ್ಟಾಲಿನ್ ಅವ್ರಿಗೆ ಹೇಳಿ ಬಂದಾದ ಮೇಲೆ ಅವ್ರದ್ದು ಶುರುವಾಯಿತು. ನಾವು ಸಪೋರ್ಟ್ ಮಾಡೋಕ್ಕೆ ತಯಾರಿದ್ದೀವಿ, ಬಟ್ ಕಂಡೀಷನ್ಸ್ ಅಪ್ಲೈ. ಏನು ಕಂಡೀಷನ್ಸು? VCK ಹೇಳ್ತಾ ಇದೆ, ನಮಗೆ ನೀವು ಉಪಮುಖ್ಯಮಂತ್ರಿ ಮಾಡಿ, ಮತ್ತೊಬ್ಬನ್ನ ಮಂತ್ರಿ ಮಾಡಿ. 4 ಜನ ಶಾಸಕರಿದ್ದಾರೆ. ಯಾರ ಮಾತನ್ನು ಕೇಳಬೇಕು ಈಗ ವಿಜಯ್? ಮೊದಲೇ ರಾಜಕೀಯದ ಅನುಭವ ಕಡಿಮೆ, ಒಂದು ಸ್ಟಾರ್ ವ್ಯಾಲ್ಯೂ, ಅದರಿಂದ ಮನೆ ಮಾತಾದಂಥ ವಿಜಯ್ ಚುನಾವಣೆಯಲ್ಲಿ ವಿಜಯಿಯಾಗಿ ಬಂದಿದ್ದು. ಈಗ ಏನು ಮಾಡಬೇಕು? 2 ಸ್ಥಾನ ಗೆದ್ದಿದ್ರು ಕೂಡ DCM ಸ್ಥಾನ ಕೊಡಿ ಅಂತ VCK ಪಟ್ಟು ಹಿಡಿತಾ ಇದೆ. 5 ಸ್ಥಾನ ಗೆದ್ದಿರುವಂಥ ಕಾಂಗ್ರೆಸ್ ಇಬ್ಬರನ್ನ ಸಚಿವರನ್ನಾಗಿ ಮಾಡಿ ಅಂತ ಹೇಳ್ತಾ ಇದೆ. ಎಂಥ ಸ್ಥಿತಿ! ಒಂದು DCM ಸ್ಥಾನ ಬೇಕಂತೆ, ಒಬ್ಬರನ್ನ ಮಂತ್ರಿ ಮಾಡಬೇಕಂತೆ. VCK ಮತ್ತು TVK ನಡುವೆ ಹಗ್ಗ ಜಿಗ್ಗಾಟ ಶುರುವಾಗಿದೆ. ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, DCM ಮಾಡಬೇಕು. ಹೆಂಗಿದೆ ನೋಡಿ ಹೊಡೆತ. ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು, ಮತ್ತೊಬ್ಬರನ್ನ DCM ಮಾಡಬೇಕು. ಇನ್ನು ವಿಜಯರಿಂದ ತೆರವಾಗುವಂಥ ಶಾಸಕ ಸ್ಥಾನ ಇದೆಯಲ್ಲ, ಅದನ್ನು ನಮಗೆ ಕೊಡಬೇಕು, ನಮ್ಮವರಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಇದು ಹೆಂಗಿದೆ ನೋಡಿ. ಈ ವಿಜಯ್ ಏನು ಗೆದ್ರಲ್ಲ, ಆ ಕ್ಷೇತ್ರವನ್ನು ನಮಗೆ ಬಿಟ್ಕೊಡಿ, ನಾವು ಅಲ್ಲಿ ನಿಂತು ಗೆಲ್ತೀವಿ ಅನ್ನುವಂಥದ್ದು ವಿಚಿತ್ರ ಡಿಮ್ಯಾಂಡ್ ಇದು. ಸುಲಭವಾಗಿ ಗೆದ್ದು ಬರ್ತೀವಿ ಅಂತಲೂ ಕೂಡ ಗೊತ್ತವ್ರಿಗೆ. ಹೀಗಾಗಿನೇ VCK ಡಿಮ್ಯಾಂಡ್ಗಳ ಮೇಲೆ ಡಿಮ್ಯಾಂಡ್ ಹಾಕ್ತಾ ಇದೆ. ಪೆರಂಬೂರು ಕ್ಷೇತ್ರವನ್ನೇ ನಮಗೆ ಬಿಟ್ಕೊಡಿ. ಪೆರಂಬೂರು ಮತ್ತು ತಿರುಚಿ ಎರಡರಲ್ಲೂ ಕೂಡ ವಿಜಯ್ ಗೆದ್ದಿದ್ದಾರೆ. ಹೀಗಾಗಿ ಏನಂದರೆ ಪೆರಂಬೂರನ್ನ ಬಿಟ್ಕೊಡಿ, ತಿರುಚಿ ನೀವೇ ಇಟ್ಕೊಳ್ಳಿ. ಪೆರಂಬೂರು ಕ್ಷೇತ್ರಕ್ಕೆ ನೀವು ರಾಜೀನಾಮೆ ಕೊಡಬೇಕು, ಅಲ್ಲಿ ನಮ್ಮ ಅಭ್ಯರ್ಥಿ ನಿಲ್ಲಬೇಕು. ಈ 2 ಇದೆಯಲ್ಲ, ಅದು 3 ಆಗುತ್ತೆ ನಂತರ.